ಇನ್ನು ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಯಾರೋ ದುಷ್ಟ ಶಕ್ತಿಗಳು ಕೃತ್ಯ ಎಸಗಿ ಬಿಂಬಿಸಿದ್ದಾರೆ, ತನಿಖೆ ನಡೀತಾ ಇದೆ, ಸತ್ಯಾಸತ್ಯತೆ ಹೊರಬರೋ ತನಕ ಕಾಯಬೇಕು ಅಂತ ರಾಜು ಕಾಗೆ ಅವರ ಹೇಳಿಕೆ. ಕಾಗವಾಡ ಶಾಸಕ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಅವರ ಸರ್ಕಾರನೇ ಮಾಡಿರೋದ್ರಿಂದ ಸಹಜವಾಗಿ ಸ್ವಾಗತ ಮಾಡ್ತಾರೆ. ನನಗೆ ಏನೂ ಮಾಹಿತಿ ಇಲ್ಲ, ಆದ್ರೆ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪಾ ಅಂದ್ರ, ಯಾರೋ ದುಷ್ಕರ್ಮಿಗಳು ಇದು ಒಂದು ಕರ್ತವ್ಯಲ್ಲಿ ಮಾಡಿ ಅದನ್ನ ಬಿಂಬಿಸಿ ಆ ಒಂದು ದೇವಸ್ಥಾನದ ಅಲ್ಲಿ ಕಪ್ಪಚುತ್ತಿ ಹಟ್ಟಬೇಕನ್ನುವಂಥದ್ದು ಒಂದು ದುಷ್ಟ ಶಕ್ತಿಗಳದ್ದು ಯಾವುದೋ ಒಂದು ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ವಿಚಾರ. ಆದ್ರೆ ಸಂಪೂರ್ಣವಾದ ಮಾಹಿತಿ ನನಗಿಲ್ಲ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಸತ್ಯಾಂಶವನ್ನ ಹೊರಗೆ ತರಬೇಕು ಅನ್ನುವಂಥದ್ದು ಸರ್ಕಾರ ಆದೇಶ ಮಾಡಿದೆ. ಕಾದು ನೋಡೋಣ ಏನಾದಿದೆ ಅನ್ನೋದು.